ಅಂದ್ರೆ ನಿಮ್ಮ ಅಭಿಮಾನಿಗಳು ಅಂದ್ರೆ ಅಂಬರೀಷ್ ಅಭಿಮಾನಿಗಳಿರ್ಬೋದು, ಏನು ಹಳ್ಳಿಗಳಲ್ಲಿ ಇರುವಂತಹ ಒಂದು ಸಂಘಟನೆಗಳಿರ್ಬೋದು ಎಲ್ಲ ತಟಸ್ಥವಾಗಿದ್ದಾರೆ. ನೀವು ಯಾವಾಗ ಅವ್ರಿಗೆ ಕ್ಯಾಂಪೇನ್ ಮಾಡ್ತೀರಿ ಮತ್ತೆ ನಿಮ್ಮ ಸಂದೇಶ ಏನು ಈ ಸಂಘಟನೆಗಳಿಗೆ? ಅಲ್ಲ, ಯಾರು ತಟಸ್ಥವಾಗಿ ಏನು ಇರಲಿಲ್ಲ. ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಓಡಾಡಿ ಕೆಲಸ ಮಾಡ್ತಾನೆ ಇದ್ದಾರೆ. ಈಗ ನಾನೇ ಹೋಗಿ ಏನೋ ಕಾರಲ್ಲಿ ಮೈಕ್ ಹಿಡ್ಕೊಂಡು ಕೂತ್ಕೊಂಡು ಪ್ರಚಾರ ಹೋಗೋಕ್ಕಾಗಲ್ಲ. ನನಗೆ ಪಕ್ಷದಿಂದ ಬರಬೇಕು ಅಥವಾ NDA ಅಲಯನ್ಸ್ ಇರುವಂಥ ಪಾರ್ಟಿಯಿಂದ ನನಗೆ ಕರೆ ಬರಬೇಕು, ಇಂಥ ಕಡೆ ನೀವು ಬರಬೇಕು, ಇಂಥ ಕಡೆ ಈ ಸಭೆ ಇವತ್ತಿನ ದಿನ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೀವು ಬರೋಕ್ಕಾಗತ್ತಾ ಅನ್ನೋಂಥ ವಿಚಾರ ಅವ್ರು ಪ್ಲ್ಯಾನ್ ಮಾಡಬೇಕೇ ಹೊರತು ನಾನಾಗಿ ನಾನು ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ. ಈಗ ನಿನ್ನೆ ಉಡುಪಿಗೆ ಹೋಗಿದ್ದು, ಅಲ್ಲಿಯ ಅಭ್ಯರ್ಥಿ ನನ್ನನ್ನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರಲೇಬೇಕು, ಎಲ್ಲ ಮಹಿಳೆಯರು ನಮ್ಮನ್ನ ನೋಡ್ತಾ ಇರುತ್ತೆ. ನೋಡಿ, ಅಲ್ಲ ನಿಮ್ಗೆ ಏನೋ ಈ ವಿಷಯದಲ್ಲಿ ಅದು ವಿಶೇಷವಾಗಿ ಕುಮಾರಸ್ವಾಮಿ ಅವರು, ಸುಮಲತಾ ಅವರು ಅಂತ ಒಂದು ಸಬ್ಜೆಕ್ಟ್ ತಗೊಂಡು ಕಾಂಟ್ರವರ್ಸಿ ಮಾಡಲೇಬೇಕು ಅಂತ ಇರೋದಾದ್ರೆ ಇದೇ ಪ್ರಶ್ನೆ ಕೇಳ್ತಾ ಇರ್ತೀರಾ. ನಾನು ಸ್ಪಷ್ಟವಾಗಿ ನೀವು ಈಗ ರಾಜ್ಯದ ಜನ, ನಿಮ್ಮ ಕ್ಷೇತ್ರದ ಜನ ಈ ಒಂದು ಅಭಿಲಾಷೆ ವ್ಯಕ್ತಪಡಿಸ್ತಾರೆ, ಸುಮಲತಾ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳ್ತಿರೋದು ನಿಮ್ಗೂ ಕುಮಾರಸ್ವಾಮಿ ಕಾಂಟ್ರವರ್ಸಿ ಮಾಡಬೇಕು ಉದ್ದೇಶ. ತುಂಬಾ ಸಂತೋಷ. ಆದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಬಿಜೆಪಿ ಪಕ್ಷ ಅವರ ಕೋಆರ್ಡಿನೇಟ್ ಪ್ಲಾನ್ ಮಾಡಿ ಯಾವಾಗ ನನ್ಗೆ ಹೇಳ್ತಾರೆ ಅವಾಗ ಮಂಡ್ಯಕ್ಕೂ ನಾನು ಹೋಗ್ತೀನಿ. ವೆರಿ ಸಿಂಪಲ್ ಅಲ್ವಾ? ನನಗೆ ಯಾವ ರೀತಿ ಪ್ಲಾನ್ ಶೆಡ್ಯೂಲ್ ಅವ್ರ ಪಾರ್ಟಿ ವತಿಯಿಂದ ಕೊಡ್ತಿದ್ದಾರೆ ಅಲ್ಲೆಲ್ಲ ನಾನು ಹೋಗ್ತಾ ಇದ್ದೀನಿ. ಯಾರು ಎಲ್ಲೂ ಹೊರಗಡೆ ಇಟ್ಟಿಲ್ಲ. ಕ್ಷೇತ್ರದಿಂದ ಯಾಕೆ ಹೊರಗಡೆ ಇಡ್ತಾರೆ? ಈಗ ನಾನೇ ಆ ರೀತಿ ಅಥವಾ ಪಾರ್ಟಿನೂ ಆ ರೀತಿ ಆದ್ರೆ ನಾನು ಬಿಜೆಪಿ ಯಾಕೆ ಸೇರ್ಕೋಬೇಕಿತ್ತು? ನಾನು ತಟಸ್ಥವಾಗಿ ಇದ್ದು ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದ್ರೆ ನನಗೆ ಯಾರಾದ್ರೂ ಅರೆಸ್ಟ್ ಮಾಡ್ತಿದ್ರಾ? ಏನಾದ್ರೂ ನಿರ್ಬಂಧ ಆಯ್ತಾ ನನಗೆ ಬಿಜೆಪಿ ಜಾಯ್ನ್ ಆಗಲೇಬೇಕು ಇದೇ ಟೈಮಲ್ಲಿ ಅಂತ? ಎಲೆಕ್ಷನ್ ಬಿಟ್ಟು ನಾನು ಜಾಯ್ನ್ ಆಗ್ಬೋದಾಗಿತ್ತು. ನಾನು ಅದೇ ಟೈಮಲ್ಲಿ ಜಾಯ್ನ್ ಆಗಿದ್ದೆ. ನನ್ನ ಸಪೋರ್ಟ್ನ ಕೊಡೋಕ್ಕೆ ಅದು ತುಂಬಾ ಸ್ಪಷ್ಟ ಅಂತ ನಿಲುವು ನಂದು. ಅದ್ರಲ್ಲಿ ಬೇರೆ ಒಂದ್ ಕಡೆ ದರ್ಶನ್ ಅವರು ಮಳವಳ್ಳಿ ಪ್ರಚಾರ ಮಾಡ್ತಾರಲ್ಲ, ಅವ್ರು ಹೇಳ್ತಾರೆ ಸುಮಮ್ಮ ಹೇಳಿದ್ರೆ ನೇಮ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ. ಬಟ್ ನೀವೇನು ಹೇಳ್ತಿಲ್ಲ ಅನ್ನೋದು ಒಂದು. ಎರಡನೇದು, ನೀವು NDA ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡದೇ ಇರೋದು ಒಳ್ಳೆಯ ಬೀಳ್ತಿದೆ ಅಭ್ಯರ್ಥಿಗೆ ಅನ್ನೋದು ಕ್ಷೇತ್ರದಲ್ಲಿ ಇರೋ ವಾತಾವರಣ. ಕ್ಷೇತ್ರದಲ್ಲಿ ಯಾವ ವಾತಾವರಣನೂ ಇಲ್ಲ. ಯಾರೋ ಕೆಲವರು ಆ ರೀತಿ ಅದೇ ಈ ರೀತಿ ಒಂದು ಕಾಂಟ್ರವರ್ಸಿನ ಮಾಡೋಕ್ಕೆ ಕೆಲವರು ಮಾತಾಡ್ತಿರ್ಬೋದು. ಅದರಲ್ಲಿ ಯಾವುದೇ ನಿಜ ಅಂತೂ ಇಲ್ಲ. ಸುಮಮ್ಮ ಹೇಳಿದ್ರೆ ಏನೇ ಮಾಡ್ತೀನಿ ಅನ್ನೋ ವಿಚಾರ ನನಗೆ ಸಂಬಂಧಪಟ್ಟಂಗೆ. ಬೇರೆಯವರು ಎಲ್ಲ ಕಡೆ ನೀನು ಈ ಸಿನಿಮಾ ಮಾಡು, ಈ ಕಡೆ ಪ್ರಚಾರಕ್ಕೆ ಹೋಗು, ಫಲಾನ ಅಭ್ಯರ್ಥಿಗೆ ನೀನು ಹೋಗು ಅಂತ ಹೇಳೋ ವಿಚಾರಕ್ಕಲ್ಲ. ಆ ಕೆಲಸ ನಾನು ಮಾಡೋಕ್ಕೂ ಹೋಗಲ್ಲ. ಇನ್ನೊಂದು ಸತ್ಯ ಏನು ಅಂತಂದರೆ, ನನ್ನ ಚುನಾವಣೆ ಬಂದಿದ್ದಾಗ್ಲೂ ನಾನು ಯಾವತ್ತೂ ದರ್ಶನ್ಗೆ ನೀನು ನನ್ನ ಪರವಾಗಿ ಬಾ ಅಂತಲೂ ಹೇಳಿಲ್ಲ. ಅವರೇ ಖುದ್ದಾಗಿ ಬಂದು ನಾನು ನಿಮ್ಮ ಪರವಾಗಿ ನಿಲ್ತೀನಿ, ಎಲ್ಲೆಲ್ಲಿ ಬರಬೇಕು ಹೇಳಿ ಅಂತ ಆಫರ್ ಮಾಡಿ ಅವರೇ ಬಂದು ಕೆಲಸ ಮಾಡಿದರು ನನ್ನ ಪರವಾಗಿ. ಅದು ನಿಮ್ಮ ಗಮನದಲ್ಲಿರಲಿ. ನಾನು ಯಾವತ್ತೂ ಯಾರನ್ನೂ ಯಾವ ವಿಷಯಕ್ಕೂ ಕಂಪೇರ್ ಮಾಡಲ್ಲ, ಫೋರ್ಸು ಮಾಡಲ್ಲ. ಅದು ನಮ್ಮ ಸ್ವಭಾವನೇ ಅಲ್ಲ. ಇನ್ನು ಉಳಿದಿದ್ದು ಅವ್ರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ. ಹೋದ ಬಾರಿನೂ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೋಗಿದ್ರು. ಎಲ್ಲ ಕ್ಷೇತ್ರದಲ್ಲೂ ಅವ್ರು ಓಡಾಡಿದ್ದಾರೆ, ಬೇರೆ ಬೇರೆ ಪಕ್ಷಗಳ ಪರವಾಗಿ. ಅಲ್ಲೇ ನಿಮ್ಗೆ ಅರ್ಥ ಆಗ್ಬೇಕಲ್ವಾ, ಅವ್ರು ಯಾವುದೇ ಒಂದು ಪಕ್ಷದ ಪರವಾಗಿ ಇವರೆಗೂ ಕ್ಯಾಂಪೇನ್ ಮಾಡಲ್ಲ, ಮಾಡಿಲ್ಲ.